ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. 2024 ಡಿಸೆಂಬರ್ ತಿಂಗಳು ಮೀನ ರಾಶಿಯವರಿಗೆ ಯಾವ ರೀತಿಯ ಫಲಗಳಿರುತ್ತೆ, ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ, ಗ್ರಹಗಳು ವಕ್ರಸ್ಥಿತಿ ಯಾವ ಗ್ರಹಗಳಿದೆ, ನೀಚಸ್ಥಿತಿ ಯಾವ ಗ್ರಹಗಳಿದೆ, ಯಾವ ಒಂದು ರಾಶಿಯಿಂದ ಯಾವ ರಾಶಿಗೆ ಯಾವ ಗ್ರಹ ಯಾವ ದಿನಾಂಕಕ್ಕೆ ಬದಲಾವಣೆ ಆಗ್ತಾಯಿದೆ ಅನ್ನುವಂಥದ್ದು ನಾವು ಗಮನಿಸೋಣ. ನೋಡಿ, ಸೂರ್ಯ ವೃಶ್ಚಿಕ ರಾಶಿಯಲ್ಲಿ 15ನೇ ತಾರೀಕುವರೆಗೂ ಸಂಚಾರದಲ್ಲಿರ್ತಾನೆ. 15ರ ನಂತರ ಧನುಸ್ಸು ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಎರಡು ಮನೆಗಳಲ್ಲಿ ಸೂರ್ಯ ಬದಲಾಗುವಂತಹ ಪ್ರತಿಫಲಗಳೇನು ಅಂತ ನೋಡೋಣ. ಶುಕ್ರ ಧನುಸ್ಸು ರಾಶಿಯಲ್ಲಿ 2ನೇ ತಾರೀಕುವರೆಗೂ ಇದ್ದು 2ನೇ ತಾರೀಕಿಗೆ ಮಕರ ರಾಶಿ ಪ್ರವೇಶ ಮಾಡ್ತಾನೆ. ಮಕರ ರಾಶಿಯಲ್ಲಿ 28ನೇ ತಾರೀಕುವರೆಗೂ ಸ್ಥಿರವಾಗಿ ಸಂಚಾರದಲ್ಲಿದ್ದು ತದನಂತರ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಕುಂಭರಾಶಿಯಲ್ಲೇ ಶನಿ ಸಂಚಾರ ಇರ್ತಕ್ಕಂತಹದ್ದು, ನಿಮ್ಮ ರಾಶಿಯಲ್ಲಿ ಮೀನ ರಾಶಿಯಲ್ಲಿ ರಾಹು ಸಂಚಾರ ಸುಮಾರು 1 ವರ್ಷಗಳ ಕಾಲದಿಂದ ಇರ್ತಕ್ಕಂತಹದ್ದು, ನಿಮ್ಮ ರಾಶಾಧಿಪತಿ ಗುರು 3ನೇ ಸ್ಥಾನದಲ್ಲಿ ವೃಷಭ ರಾಶಿಯಲ್ಲಿ ಈ ತಿಂಗಳಲ್ಲಿ ವಕ್ರಸ್ಥಿತಿ ಸಂಚಾರದಲ್ಲಿರ್ತಕ್ಕಂತಹದ್ದು. ಇನ್ನು ಕುಜಗ್ರಹ ಕಟಕ ರಾಶಿಯಲ್ಲಿ ನೀಚ ಸ್ಥಿತಿ ಮತ್ತು ವಕ್ರಸ್ಥಿತಿ. ನೋಡಿ, ಎರಡು ವೈಪರೀತ್ಯಗಳಲ್ಲಿರ್ತಕ್ಕಂತಹ ಗ್ರಹ ಕುಜ. ಇದರಿಂದ ಏನು ತೊಂದರೆ ಮತ್ತು ವೈಪರೀತ್ಯ. ಕನ್ಯಾ ರಾಶಿಯಲ್ಲಿ ಕೇತು ಸಂಚಾರ ಇರ್ತಕ್ಕಂತಹದ್ದು. ಕನ್ಯಾ ರಾಶಾಧಿಪತಿ ಅಂತಹ ಬುಧನು ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸಂಚಾರ 15ನೇ ತಾರೀಕುವರೆಗೂ ವಕ್ರಸ್ಥಿತಿ ಸಂಚಾರದಲ್ಲಿರ್ತಾನೆ. 15ರ ನಂತರ ನೇರ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾನೆ. ನೋಡಿ, ಈ ಗ್ರಹಗಳ ಒಂದು ಬದಲಾವಣೆ, ಚಲನೆ, ಸಂಚಾರ, ನೀಚ ಸ್ಥಿತಿ ಮತ್ತು ವಕ್ರಸ್ಥಿತಿ ಇವೆಲ್ಲವರ ಒಂದು ಪ್ರಭಾವ ನಿಮ್ಮ ರಾಶಿ ಮೇಲೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ, ಮುಖ್ಯವಾಗಿ ನಿಮಗೆ ಭಾಗ್ಯದ ಒಂದು ಪ್ರಯತ್ನ ಕಾರ್ಯಗಳು 15ನೇ ತಾರೀಕುವರೆಗೂ ವಿಶೇಷವಾಗಿ ನಡೆಯುತ್ತೆ. 15ರವರೆಗೂ ಆವರೇಜ್ ಆಗಿರುತ್ತೆ ಭಾಗ್ಯ ಪ್ರಯತ್ನಗಳು. 15ರ ನಂತರ ಕಾರ್ಯವೈಖರಿಗಳು ಅಂದರೆ ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಕಾರ್ಯಗಳು ಮತ್ತು ಯಾವುದೇ ಒಂದು ಉದ್ದಿಮೆಯಲ್ಲಾಗಿರ್ಬೋದು, ಯಾವುದೋ ಒಂದು ಸಮಸ್ಯೆಯಲ್ಲಾಗಿರ್ಬೋದು, ಆ ಒಂದು ಸಂಸ್ಥೆಯಲ್ಲಿ ನಿಮಗೆ ವಿಶೇಷವಾದಂತಹ ಕಾರ್ಯಚಟುವಟಿಕೆಗಳು ಅನುಕೂಲ ಆಗುವಂತಹದ್ದು, ಭೂಮಿ ವ್ಯವಹಾರ ಆಗಿರ್ಬೋದು, ಬಿಸ್ನೆಸ್ ವ್ಯವಹಾರ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಪ್ರಯತ್ನಗಳನ್ನ ಮಾಡುವಂತಹ ವಿಷಯದಲ್ಲಿ ಉತ್ತಮ ಫಲ ಕೊಡುವಂತಹದ್ದು 15ರವರೆಗೂ ಇರುತ್ತೆ. ತದನಂತರ ವಿಶೇಷವಾಗಿ ಆ ಭಾಗ್ಯ ಪ್ರಯತ್ನಗಳು ಕರ್ಮ ರೀತಿಯೇನ ಅಂದರೆ ಕೆಲಸ ನಿರ್ವಹಿಸುವ ರೀತಿಯಲ್ಲಿ ಆ ಒಂದು ಯಾವಾಗ ನಿಮಗೆ ಗೌರ್ಮೆಂಟ್ ರಿಲೇಟೆಡ್ ಅನುಮತಿ ಬರುತ್ತೆ, ನಿಮಗೆ ಆರ್ಡರ್ಸ್ ಬರುತ್ತೆ, ಅನುಕೂಲ ಆಗುತ್ತೆ, ಅದರ ಪ್ರತಿಫಲದಿಂದ ನೀವು ಕೆಲಸ ಮಾಡೋಕ್ಕೆ ಇನ್ವಾಲ್ವ್ ಆಗ್ತೀರಾ, ಕಾರ್ಯ ಮಾಡೋಕ್ಕೆ ಮುಂದಕ್ಕೆ ಹೋಗ್ತೀರಾ. ಸೊ ಯಾಕೆಂತಂದರೆ ಯಾವುದೋ ಒಂದು ಸೈಟ್ ವ್ಯವಹಾರ ಆಗಿರ್ಬೋದು, ಜಮೀನು ವ್ಯವಹಾರ ಆಗಿರ್ಬೋದು, ಆ ವಿಚಾರದಲ್ಲಿ ಪೆಂಡಿಂಗ್ ಇರುತ್ತೆ, ಅದಕ್ಕೆ ಏನೋ ಒಂದು ತಟಸ್ಥ ಆಗಿರುತ್ತೆ. ಅಂದರೆ ಕೋರ್ಟಿಂದ ಆರ್ಡರ್ ಬಂದಿರಲ್ಲ, ಸೊ ಯಾವುದೋ ಒಂದು ಹಕ್ಕುಪತ್ರ ಬಂದಿರಲ್ಲ, ಸೊ ಅನುಮತಿ ಬಂದಿರಲ್ಲ. ಸೊ ಆ ಒಂದು ಇದನ್ನು ನೀವು ಜಾರಿ ಮಾಡ್ಕೊತೀರಾ 15ರವರೆಗೂ. 15ರ ನಂತರ ಆ ಒಂದು ಕೆಲಸದಲ್ಲಿ ಪ್ರವೃತ್ತರಾಗ್ತೀರಾ. ಆ ಒಂದು ಸೈಟು ಜಮೀನು ವ್ಯವಹಾರದಲ್ಲಿ ಕೆಲಸ ಮಾಡೋಕ್ಕೆ ಮುಂದಕ್ಕೆ ಹೋಗ್ತೀರಾ. ಸೊ ಮುಂದುವರಿಸ್ತೀರಾ. ಈ ಒಂದು ವಿಚಾರದಲ್ಲಿ ಅನುಕೂಲಗಳಿದೆ, ಉತ್ತಮವಾದಂತಹ ಫಲ ಇದೆ, ತೊಂದರೆ ಇಲ್ಲ. ಇನ್ನು ಹಣಕಾಸಿನ ವಿಚಾರ ಮತ್ತು ಭಾಗ್ಯ ಪ್ರಯತ್ನ ಕಾರ್ಯ ವಿಚಾರದಲ್ಲಿ ಸ್ವಲ್ಪ ಮಕ್ಕಳಲ್ಲಿ ಒಂದು ಸ್ವಲ್ಪ ವೈಪರೀತ್ಯಗಳು ಬರುವಂತಹದ್ದು. ನೋಡಿ, ಮೀನರಾಶಿಯವ್ರಿಗೆ ಯಾರೆಲ್ಲ ಮಕ್ಕಳಿರ್ತಾರೆ ಅಂತಹ ಅವರಿಗೆ ಮಕ್ಕಳಿಂದ ಸ್ವಲ್ಪ ಕಸಿವಿಸಿ ಆಗುವಂತಹದ್ದು, ಟೆನ್ಷನ್ ಬರುವಂತಹದ್ದು, ಅವರು ವಿಚಾರವಾಗಿ ಸ್ವಲ್ಪ ದುಡ್ಡು ಕಾಸು ವಿಚಾರ ಅಲ್ಲ, ಅಥವಾ ಸ್ಕೂಲ್ಗಳಿದ್ದರೆ ಸ್ಕೂಲ್ ಫೀಸ್ಗಳು ಕಟ್ಟುವಂಥ ಟೆನ್ಷನ್ ಇರ್ಬೋದು, ಅಥವಾ ಮಕ್ಕಳ ವಿಚಾರಕ್ಕೆ ಯಾವುದೋ ಒಂದು ವಸ್ತುಗಳು ತಗೊಳ್ಳುವಂತಹ ವಿಚಾರ ಆಗಿರ್ಬೋದು. ಸೊ ಅವರ ಒಂದು ಜೀವನ, ಅವರ ಒಂದು ಭಾಗ್ಯದ ವಿಚಾರಕ್ಕೋಸ್ಕರ ನೀವು ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದಾಗಿರ್ಬೋದು. ಒಟ್ಟಿನ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಹೋಗುವಂಥದ್ದು, ಅದು ಸ್ವಲ್ಪ ಒತ್ತಡಮಯವಾಗಿರುತ್ತೆ, ಟೆನ್ಷನ್ನಿಂದ ಕೂಡಿರುತ್ತೆ. ಸೊ ಹಾಗಾಗಿ ಈ ಒಂದು ರೀತಿ ತುಂಬ ಕಠಿಣವಾದಂತಹ ಪರಿಸ್ಥಿತಿ ಅನ್ನೋದು ಇತ್ತು ಅಂತಂದರೆ ನೀವು ದಕ್ಷಿಣ ಭಾಗದಲ್ಲಿ ತೊಗರಿ ಧಾನ್ಯದ ಮೇಲೆ ಒಂದು ತುಪ್ಪದ ದೀಪವನ್ನು ಬೆಳಗಿಸೋದು ಉತ್ತಮ. ಮಂಗಳವಾರದ ದಿವಸ ಒಂದು ಅಖಂಡ ದೀಪದ ಥರ ತುಪ್ಪದಲ್ಲೇ ಬೆಳಗಿಸ್ಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಈ ಒಂದು ವೈಪರೀತ್ಯಗಳು ಮಕ್ಕಳ ವಿಚಾರದಲ್ಲಿ, ಹಣಕಾಸಿನ ವಿಚಾರ ಮತ್ತು ಭಾಗ್ಯ ವಿಚಾರದಲ್ಲಿ ಉತ್ತಮವಾದಂತಹ ಫಲ ಪಡೆಯುವಂತಹದ್ದಾಗಿರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಮನೆ ಕಡೆ ಒಂದು ಬಿಸ್ನೆಸ್ ಮಾಡುವಂಥವರು, ವ್ಯಾಪಾರ ಮಾಡುವಂತಹವರು ಮತ್ತು ಬೆಳೆಗಳನ್ನು ಬೆಳೆಯುವಂತಹವರಿಗೆ 15ರವರೆಗೂ ಸಾಧಾರಣ ಮಟ್ಟಿಗೆ ವೈಪರೀತ್ಯ ಇರುತ್ತೆ. ಮತ್ತು ದಂಪತಿಗಳಿಗೂ ಸಹ ಒಂದು ವಿಶೇಷವಾದಂಥ ಭಾಗ್ಯದ ಕಾಲ ಅಂತೇಳಿ ಹೇಳ್ಬೋದು. ದಂಪತಿಗಳಿಗೆ ಯಾವುದೋ ಒಂದು ಪ್ರಾಪರ್ಟಿ ಬರುವಂತಹದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡುವಂಥ ವಿಚಾರ ಆಗಿರ್ಬೋದು, ನಿಮ್ಮ ನಿರ್ಣಯಗಳಿಗೆ 15ರವರೆಗೂ ಸ್ವಲ್ಪ ಸ್ಲೋ ಆಗಿ ನಿಧಾನ ಆಗುವಂತಹದ್ದಿರುತ್ತೆ. ತದನಂತರ 15ರ ನಂತರ ಶ್ರೇಷ್ಠವಾದ ರೀತಿಯಲ್ಲಿ ಫಲವನ್ನು ಪಡೆಯುವಂತಹ ಅನುಕೂಲತೆ ನಿಮ್ಮದಾಗಿರುತ್ತೆ. ಹಾಗೆ ಶ್ರೇಷ್ಠವಾದ ಅನುಕೂಲ ಇದೆ ದಂಪತಿಗಳು ಕೂಡ ಈ ಒಂದು ತಿಂಗಳಲ್ಲಿ. ಹಾಗೆ ಶುಭದಾಯಕವಾದ ಫಲ ವಿಶೇಷವಾಗಿ ಸಿಗುವಂತಹದ್ದಿದೆ. ಇನ್ನು ವೈಯಕ್ತಿಕವಾಗಿ ಸ್ವಲ್ಪ ನಿರ್ಣಯಗಳು ಅದು ಬದಲಾಗ್ತಾ ಇರುತ್ತೆ. ಹಂಗೆ ಮಾಡೋಣವಾ, ಹಿಂಗೆ ಮಾಡೋಣವಾ,
ಅದು ಮಾಡೋಣವಾ ಇದು ಮಾಡೋಣವಾ, ಆ ಪ್ರಯತ್ನ ಮಾಡಿದ್ರೆ ಹೆಂಗೆ, ಈ ಕೆಲಸ ಮಾಡಿದ್ರೆ ಹೆಂಗೆ ಅಂತ ಸ್ವಲ್ಪ ನಿರ್ಣಯಗಳಲ್ಲಿ ಅದಲು ಬದಲಾಗ್ತಾ ಇರುತ್ತೆ. ಮತ್ತು ಕೆಲಸದಲ್ಲಿ ಸರಿಯಾದ ನಿರ್ಣಯಗಳು ತಗೊಳಕ್ಕೆ ಆಗ್ತಾ ಇರಲ್ಲ. ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ತಿಳಿದಿರ್ತೀರ, ಇದು ಈ ರೂಟಲ್ಲಿ ಹೋದರೆ ಒಳ್ಳೆಯದಾ, ಈ ರೂಟಲ್ಲಿ ಹೋದರೆ ಒಳ್ಳೆಯದಾ ಅನ್ನೋಂತಹದ್ದು ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಕನ್ಫ್ಯೂಷನ್ಸು ಇರಬಾರ್ದು ಅಂತಂದರೆ ನೀವು ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಮಾಡಿ. ನೀವು 108 ಕಡಲೆಯನ್ನು ನೀವು ಹಾರದ ರೂಪದಲ್ಲಿ ದೇವರಿಗೆ ಅರ್ಪಿಸೋದರಿಂದ ಶ್ರೇಷ್ಠವಾದ ಫಲನ ಪಡಿತೀರಾ. ಇನ್ನು ಮುಖ್ಯವಾಗಿ ವೃತ್ತಿಯಿಂದ ಆದಾಯ, ಆದಾಯದಿಂದ ಖರ್ಚು ಈ ತಿಂಗಳಲ್ಲಿ ನೋಡ್ತೀರಾ. ಖರ್ಚುಗಳು ಇದೆ, ಆದಾಯಗಳು ಇದೆ. ಆದಾಯಗಳು ಸ್ವಲ್ಪ ಜಾಸ್ತಿ ಇದೆ. 28ನೇ ತಾರೀಕುವರೆಗೂ ಬರುವಂತಹ ದುಡ್ಡು ಕಾಸು ವ್ಯವಹಾರ ಯಾವುದೋ ಒಂದು ಸೆಟ್ಲ್ಮೆಂಟ್ಸ್ ಆಗುತ್ತೆ, ಅದರಿಂದ ನಿಮ್ಗೇನು ಬರಬೇಕು, ದುಡ್ಡು ಕಾಸು ವ್ಯವಹಾರಗಳು ಬರುವಂತಹದ್ದು, ಒಂದು ಬೇರೆ ಬೇರೆ ಪ್ರಾಜೆಕ್ಟ್ಸಿಂದ ಬರುವಂತಹ ದುಡ್ಡು ಕಾಸು ವ್ಯವಹಾರಗಳು 28ರ ಒಂದು ನಂತರ ಬರುವಂತಹದ್ದು. ಅಂದರೆ 2ನೇ ತಾರೀಕಿನ ಮೇಲೆ 28ರ ಮಧ್ಯೆ ಈ ಒಂದು ದುಡ್ಡು ಕಾಸು ವ್ಯವಹಾರಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಉತ್ತಮವಾದಂಥ ಫಲ ಇದೆ. 28ರ ನಂತರ ಸ್ವಲ್ಪ ಖರ್ಚುಗಳು, ವ್ಯಯಾಂಶಗಳು ಜಾಸ್ತಿ ಆಗುತ್ತೆ. ಅದು ಶುಭದಾಯಕವಾಗಿರುತ್ತೆ, ಏನು ಹೆಚ್ಚಿನ ತೊಂದರೆ ಏನಿಲ್ಲ. ಅದು ಜನವರಿಗೆ ಕೂಡ ಕಂಟಿನ್ಯೂ ಆಗುತ್ತೆ. ಆದರೆ ಖರ್ಚು ಮಾಡಿದ್ರೂ ಸಹ ಶುಭದಾಯಕವಾಗಿರುತ್ತೆ, ಏನು ಅಷ್ಟೊಂದು ತೊಂದರೆ ಕಳ್ಕೊಳ್ಳೋ ಅಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಇನ್ನು ಸ್ವಲ್ಪ 7:30 ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಕೋತಿಗಳಿಗೆ ಮತ್ತು ಈ ನಾಯಿಗಳಿಗೆ ನೀವು ಕರಿ ಎಳ್ಳು ಮಿಶ್ರಣ ಇರ್ತಕ್ಕಂತಹ ಪದಾರ್ಥ ಆಹಾರವನ್ನು ನೀವು ಅರ್ಪಿಸೋದ್ರಿಂದ ಶ್ರೇಷ್ಠವಾದಂತಹ ಫಲನ ಪಡಿತೀರಾ. ಇನ್ನು ಸ್ವಲ್ಪ ದ್ವಂದ್ವ ಸ್ಥಿತಿ, ರಾಹುಕೇತುಗಳ ಪ್ರಭಾವದಿಂದ ಸರ್ಪದೋಷದ ಪ್ರಭಾವ ಇದೆ. ಹಾಗಾಗಿ ನೀವು ಕಾಲಸ್ಸಿಗೆ ಹೋಗಿ ಬರೋದರಿಂದ ಸ್ವಲ್ಪ ದಂಪತಿಗಳಿಗೆ ಸ್ವಲ್ಪ ಕ್ಲಿಷ್ಟತೆ ಇದೆ. ವೈಯಕ್ತಿಕ ನಿರ್ಣಯಗಳಲ್ಲಿ ದ್ವಂದ್ವ ಸ್ಥಿತಿ, ಸ್ವಲ್ಪ ತಲೆನೋವು, ತಲೆಭಾರ, ಟೆನ್ಷನ್ಸು, ಪ್ರೆಷರ್ಸ್ ಇದೆ. ಅಂದ್ಕೊಂಡ ಕೆಲಸಗಳು ಶೀಘ್ರವಾಗಿ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಶ್ರೀಕಾಲಹಸ್ತಿಯಲ್ಲಿ ರಾಹುಕೇತು ಶಾಂತಿ ಪರಿಹಾರ ಮಾಡಿಕೊಂಡು ಅಲ್ಲಿ ಕಾಲಹಸ್ತೀಶ್ವರ ಸ್ವಾಮಿ ಮತ್ತು ಜ್ಞಾನ ಪ್ರಸನ್ನಮುಖ ದೇವಿಯನ್ನು ದರ್ಶನ ಮಾಡಿ ಶ್ರೇಷ್ಠವಾದ ಫಲನ ಪಡಿತೀರಾ. ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ಎಲ್ಲ ಗ್ರಹಗಳ ಒಂದು ಪ್ರಭಾವ ವೈಪರೀತ್ಯ ಅವರೇಜ್ ಆಗಿದೆ, ಹೆಚ್ಚಾಗಿ ತೊಂದರೆ ಏನೇನೂ ಇಲ್ಲ. ಗಂಡಾಂತರಗಳಿಲ್ಲ, ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಸ್ಥಿತಿಯಲ್ಲಿ ವ್ಯತ್ಯಯಗಳೇನಿಲ್ಲ ಈ ಒಂದು ಮಾಸದಲ್ಲಿ, ತಿಂಗಳಲ್ಲಿ. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.